ದಾಟಿದ್ದಾರೆ. ಈ ಪಂದ್ಯಾಟಕ್ಕಾಗಿ ಮತ್ತೆ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಪಂಚಜನ್ಯ ಲೈವ್ ನಟ್ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಯಶವಂತ್, ಸಂಜಯ್, ನದೀಮ್, ಕ್ಯಾಮರಾಮನ್ಗಳಾದ್ರ ಜೀವನ್, ಪ್ರಮುಖ ಟೆಕ್ನಿಷಿಯನ್ ಅಡಿಯಲ್ಲಿ ನಿತೇಶ್ ಶೆಟ್ಟಿ ಅವರ ಮುಂದಾಳತ್ವದ ಪಂಚಜನ್ಯ ಲೈವ್ ನೆಟ್ ಈ ಟೂರ್ನಮೆಂಟಿನ ನೇರ ಪ್ರಸಾರ ಕೂಡ. ಆರಂಭಿಕವರಿಗಾಗಿ ರಂಜಿತ್ ಶೆಟ್ಟಿ ಮೊದಲ ಹಂತದ ಓವರ್ಗಾಗಿ ಬರ್ತಾ ಇದ್ದಾರೆ. ಶಕೀಲ್ ಹೊನ್ನಾಳ HMC ಮತ್ತು ಮುನ್ನಪ್ ಟೌನ್ ಹೆಮ್ಮಾಡಿ ಈ ಒಂದು ಬೌಲಿಂಗ್ ತುದಿಯನ್ನು ಬಳಸ್ತಾ ಇರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಆರಂಭಿಕ ಓವರನ್ನು ಎಸೆಯುವುದಕ್ಕಾಗಿ ರಂಜು ಬರ್ತಾ ಇದ್ದಾರೆ. ಗೂಟದ ಹಿಂಬಾಲದಲ್ಲಿ ರಕ್ಷಿತ್ ಶೆಟ್ಟಿ ಕಾಳಾವರ ತಂಡದ ಪ್ರವರ್ತಕರು ಕೂಡ. ಮೊದಲ ಚೆಂಡು ಬಳಸುತ್ತ ಹೊಡೆತ ಶಾರ್ಟ್ ಪಾರ್ಟಿ ಭಾಗದಲ್ಲಿ ಸುಹಾಸ ಒಂದು ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಕೂಡ. ಇದೇ ಕ್ರೀಡಾ ಋತುವಿನ ಬೆಂಗಳೂರು ಮೈದಾನ ಒಳಭಾಗದಲ್ಲಿ ಆಲ್ವಿನ್ ಎಡ್ವಿನ್ ಟೂರ್ನಮೆಂಟಿನ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಬೈಕ್ ಅನ್ನು ಪಡ್ಕೊಂಡಂತ ಆಟಗಾರ ಸುಹಾಸ್ ಆಚಾರ್ಯ ಈ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಎರಡನೇ ಚೆಂಡು ಕೇಶವ ಜೋಗಿ ಶಾರ್ಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೊಡ ಪೂರೈಕೆಯನ್ನು ಕಟ್ಕೊಳ್ತಾ ಇದ್ದ ಫ್ರೆಂಡ್ಸ್ ಪಾಂಡೇಶ್ವರ ತಂಡ. ಮತ್ತೆ ಮೂರನೇ ಬಾರಿ ರಂಜಿತ್. ಮೂರನೇ ಚೆಂಡು ಅಜಿತ್ ಹೊಡೆತ ತನ್ಮಾಲಕ ಚೆಂಡು ಸೀಮಾನಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, ಮೊದಲ ಬೌಂಡ್ರಿಯಲ್ಲಿ ದಾಖಲಾತಿಯನ್ನು ಕಟ್ಕೊಳ್ತಾ ಇದ್ದ ಫ್ರೆಂಡ್ಸ್ ಪಾಂಡೇಶ್ವರ. ಒಂದು ಅತ್ಯುತ್ತಮ ರೀತಿಯ ಒಂದು ಮೊದಲ ಬೌಂಡ್ರಿ ಮುಖ್ಯವಾಗಿ ಪಾಂಡೇಶ್ವರ ಇಲ್ಲಿ ತಂಡದ ಖಾತೆ ಮತ್ತೆ ಆರಂಭವನ್ನು ಕಂಡುಕೊಳ್ತಾ ಇದೆ. 5ಕ್ಕೆ 43 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 8 ಓವರ್ಗಳ ಪಂದ್ಯ. ಸಮಯಕ್ಕೆ ಸರಿಯಾಗಿ ಪಂದ್ಯಾಟವನ್ನು ಮುಗಿಸುವಂತ ಯೋಚನೆಯನ್ನು ಮಾಡ್ತಾ ಇರುವಂತ ಅನಿಲ್ ಕಾರ್ವೆ 8 ಓವರ್ಗಳ ಪಂದ್ಯಾಟವನ್ನು ಇಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ರಂಜು ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು ಸಚಿನ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೊಡ ಪೂರೈಕೆ ತಂಡ ಮತ್ತೆ 4 ಚೆಂಡುಗಳ ಮುಕ್ತಾಯದಲ್ಲಿ 6 ಓಟವನ್ನು ದಾಖಲಿಸ್ತಾ ಇದೆ. ಪಾಂಡೇಶ್ವರ ಫ್ರೆಂಡ್ಸ್ ತಂಡ ಬೆಳಗಿನ ಬಣದಲ್ಲಿ ಈಗಾಗಲೇ 6x ಸಲಗ ಸೆಮಿಫೈನಲ್ ಹಂತವನ್ನು ಕಂಡಿತ್ತು. ಮಧ್ಯಾಹ್ನದ ಬಣದಲ್ಲಿ ಮತ್ತೆ ತಂಡಗಳು ಹೋರಾಟವನ್ನು ಮಾಡ್ತಾ ಇದ್ದಾವೆ ಐಡಿಯಲ್ ಟ್ರೋಫಿಗಾಗಿ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಓವರ್ ಥ್ರೋ 1+1 2 ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ. ಆರಂಭಿಕ ಓವರ್ನ ಮುಕ್ತಾಯದಲ್ಲಿ 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ ರಂಜು ಎಸೆತಗಾರಿಕೆ ಭಾಗದಲ್ಲಿ. ಮತ್ತೆ ಬಾರಿ ರಂಜು ಅಂತಿಮ ಚೆಂಡು ಬಳಸುತ್ತ ಹೊಡೆತ ಮಿಡನ್ ಭಾಗದಲ್ಲಿ ಸಚಿನ್ ಈ ಒಂದು ಚೆಂಡನ್ನ ಅಡ್ಡಾಯಿಸಿದ್ರು. ಮತ್ತೊಂದೊಡ ಪೂರೈಕೆ ಕಂಡುಕೊಳ್ತದೆ. ಅಂಡ್ ಅಪ್ ಫಸ್ಟ್ ಓವರ್ ಸ್ಕೋರ್ 9 ವಿದೌಟ್ ಲಾಸ್. 9ಕ್ಕೆ 40 ರೂಪದಲ್ಲಿ ಮೊದಲ ಓವರ್ ಅನ್ನು ಮುಗಿಸ್ತಾ ಇದೆ ಪಾಂಡೇಶ್ವರ ಫ್ರೆಂಡ್ಸ್ ತಂಡ. ನಾಳೆ ಬೆಳಗಿನಿಂದ ಒಂದು ರಾಜ್ಯದ ಪ್ರತಿಷ್ಠಿತ ತಂಡಗಳು, ಜಿಲ್ಲೆಯ 40 ಸ್ಪೆಷಲಿಸ್ಟ್ ತಂಡಗಳೆಲ್ಲವೂ ಕೂಡ ಐಡಿಯಲ್ ಟ್ರೋಫಿಯನ್ನ ನಾಳೆ ಬೆಳಗ್ಗೆ 8:30ರಿಂದಲೇ ಆಡ್ತವೆ ನಾಳೆಯ ಪಂದ್ಯಾಟಕ್ಕಾಗಿ. ಮೊದಲ ಓವರಿನ ಮುಕ್ತಾಯದಲ್ಲಿ 9 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ರಂಜು. ಎರಡನೇವರೆಗಾಗಿ ಸಚಿನ್ ಬರ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ರಕ್ಷಿತ್ ಶೆಟ್ಟಿ ಅವರ ಪ್ರವರ್ತನ ಅಡಿಯಲ್ಲಿ ಒಂದು ಹೊಸ ಹುಡುಗರನ್ನ ಕಟ್ಟಿಕೊಂಡು ಕಟ್ಟೆ ಫ್ರೆಂಡ್ಸ್ ಎನ್ನುವಂತ ನಾಮಾಂಕಿತವನ್ನು ಇಟ್ಟು ಟೆನಿಸ್ ಬಾಲಿನ ಒಂದು ರಂಗ ಪ್ರವೇಶವನ್ನು ಕಂಡಿರುವಂತ ಕಟ್ಟೆ ಫ್ರೆಂಡ್ಸ್ ಕಾಳವಾರ. ಹರ್ಷ ಎರಡನೇ ಓವರ್ಗಾಗಿ. ಅದಾದ ಬಳಿಕ ಬಹಳಷ್ಟು ಪ್ರಶಸ್ತಿ ಜಯಿಸಿರುವಂತಹ ಒಂದು ತಂಡ. ಬಹಳಷ್ಟು ತವರ್ತೆ ಹೊಡೆತ ಮಿಡೌನ್ ಮೇಲ್ಭಾಗದಲ್ಲಿ ಮತ್ತೊಂದೊಳ ಸೇರ್ಪಡೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 10ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ 2 ಚಾಲ್ತಿಯಲ್ಲಿ. ಮತ್ತೆ ಹರ್ಷ ಎರಡನೇ ಚೆಂಡಿಗಾಗಿ ಸ್ಟಾಪ್ ಔಟ್ ಮಾಡಿ ಆಡುವಂತ ಪ್ರಯತ್ನ. ತನ್ಮೂಲಕ ಸಚಿನ್ ಕ್ಷೇತ್ರ ರಕ್ಷಣಾ ಫಲತೆಯನ್ನು ಕಂಡ್ರು. 1 ಓಟ ಮತ್ತೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ.
ಇದರ ಹಿಂದಿನ ಓವರ್ನಲ್ಲಿ ಕೇಶವ್ ಜೋಗಿ ಸುಲಭವಾಗಿ ಒಂದು ಓಟವನ್ನ ಪೂರೈಸುವಂತ ಒಂದು ಹಂತ ಓವರ್ ಥ್ರೋ ಮಾಡಿದ್ರು. ಅಲ್ಲಿ 2 ಓಟದ ಸೇರ್ಪಡೆ ಕಂಡುಕೊಂಡ್ರೆ 2ನೇ ಚಾಲ್ತಿಯಲ್ಲಿಯೂ ಕೂಡ ಸಚಿನ್ 2 ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕ್ಲೋಸ್ ಆಗಿ ಬಿದ್ದ ಚೆಂಡು ಬಹಳಷ್ಟು ಉತ್ತಮ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆ. ಮತ್ತೊಂದರ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡಬತ್ತ 13ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 2ನೇ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯೂ ಕೂಡ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ತಂಡ. ಮಲೆನಾಡು ಭಾಗದಲ್ಲೂ ಕೂಡ ಬಹಳಷ್ಟು ಪ್ರಶಸ್ತಿ ಜಯಿಸಿರುವಂತಹ ಈ ಒಂದು ತಂಡ ಫ್ರೆಂಡ್ಸ್ ಪಾಂಡೇಶ್ವರ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ತನ್ಮೂಲಕ ಚೇತನ್ ಕ್ಲೀನ್ ಬೌಲ್ಡ್. ಹಿಂದಿನ ಪಂದ್ಯದಲ್ಲಿ ಅರ್ಧ ಶತಕವನ್ನು ಪೂರೈಸಿರುವಂತಹ ಆಟಗಾರ ಚೇತನ್ ಪೂಜಾರಿ ಪಾಂಡೇಶ್ವರ. ಆ ಒಂದು ವಿಕೆಟ್ ಅನ್ನ ಹರ್ಷ 2ನೇ ಓವರ್ನ 4ನೇ ಚೆಂಡಿನಲ್ಲಿ ಉರುಳಿಸಿದ್ರು. ಮೊದಲ ಬ್ರೇಕ್ ಥ್ರೂ ಅನ್ನ ತಂದುಕೊಡ್ತಾ ಇದ್ದಾರೆ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ತಂಡ. ಪ್ರಮುಖ ವಿಕೆಟ್ ಅನ್ನು ಉರುಳಿಸ್ತಾ ಇರುವಂತಹ ಹರ್ಷ ಇಲ್ಲಿ ಯಶಸ್ಸನ್ನು ಕಂಡ್ರು. ಇನ್ನು ಕೂಡ 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ 2ನೇ ಓವರ್ ಮುಕ್ತಾಯಕ್ಕಾಗಿ. ಗಣೇಶ್ ಮಲ್ಲಾಡಿ ಅವರು ಈಗಾಗಲೇ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ನಾವು ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬಹುಶಃ ಕ್ರಿಕೆಟಿನ ಪ್ರೇಮಿ ಕೂಡ ಎಲ್ಲೇ ಟೂರ್ನಮೆಂಟ್ ನಡೆದ್ರು ಕೂಡ ಪಂದ್ಯಾಟಕ್ಕಾಗಿ ವೀಕ್ಷಣೆಗಾಗಿ ಬರ್ತಾ ಇರುವಂತ ಗಣೇಶ್ ಮಲ್ಲಾಡಿ ಐಡಿಯಲ್ ಟ್ರೋಫಿಯ ವೀಕ್ಷಣೆಯಲ್ಲಿದ್ದಾರೆ. ಕ್ಲೋಸ್ ಆಗಿ ಬಿದ್ದ ಚೆಂಡು ಮಿಡಲ್ ಭಾಗದಲ್ಲಿ ತೀರಾ ಕ್ಲೋಸ್ ಪಿಚ್ಚಿನ ಚಡೆಯ ಲಾಭವನ್ನ ನಿಖಿಲ್ ಪಾಂಡೇಶ್ವರ ಪಡ್ಕೊಂಡ್ರು. ಬೌಂಡ್ರಿ. ತಂಡದ ಮೊತ್ತ 17ಕ್ಕೆ 1. ತೀರಾ ಕ್ಲೋಸ್ ಪಿಚ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ಹರ್ಷ ಇಲ್ಲಿ ಒಂದು ಬೌಂಡ್ರಿಯನ್ನು ನಿಖಿಲ್ ದಾಖಲಿಸಿಕೊಂಡಿದ್ದಾರೆ. 2ನೇ ಓವರ್ ಮುಕ್ತಾಯಕ್ಕಾಗಿ ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತದೆ. ಲಾಸ್ಟ್ 1 ಬಾಲ್. ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದರ ಪೂರೈಕೆ. 2 ಓವರ್ಗಳ ಮುಕ್ತಾಯದಲ್ಲಿ ತಳಮತ್ತ 18ಕ್ಕೆ 1. ಆದರ್ಶ ಶೆಟ್ರಕಟ್ಟೆ ಕೂಡ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಜಾನ್ಸನ್ ಕುಂದಾಪುರ ಪರವಾಗಿ ಅನೇಕ ಪಂದ್ಯಾಟಗಳನ್ನು ಆಡುವ ಮುಖ್ಯವಾಗಿ ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಂಡಿರುವಂತಹ ಆದರ್ಶ ಶೆಟ್ಟಿ ಈಗಾಗಲೇ ಈ ಒಂದು ಐಡಿಯಲ್ ಟ್ರೋಫಿಯ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ ಐಡಿಯಲ್ ಟ್ರೋಫಿ 2026ಕ್ಕಾಗಿ. 2 ಓವರ್ಗಳ ಮುಕ್ತಾಯದಲ್ಲಿ ಒಂದು ಹಂತದ ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ 18 ಓಟವನ್ನು ಪೂರೈಸಿದ್ದಾರೆ. ಈ ಒಂದು ಹಂತ 8 ಓವರ್ಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಬ್ಯಾಟಿಂಗ್ ಪವರ್ ಪ್ಲೇ ಕೇವಲ 8 ಮಂದಿ ಮಾತ್ರ ಅಂಗಣ ಒಳಭಾಗದಲ್ಲಿ ಕ್ಷೇತ್ರ ರಕ್ಷಣೆಗೆ ಇಳಿಬೇಕಾಗಿದೆ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ತಂಡ. ಸಮಯದಿಂದ ಸಮಯಕ್ಕೆ ಬಹಳಷ್ಟು ಧೀಮಂತಿಕೆಯಾಗಿ ನಡೆದಿರುವಂತಹ ಟೆನ್ನಿಸ್ ಬಾಲ್ ನ ಪಂದ್ಯಾಟಗಳಲ್ಲಿ ವಿಶಿಷ್ಟ ಶೈಲಿಯ ಒಂದು ನಿಯಮಗಳು ಕೂಡ ಅಳವಡಿಕೆಯನ್ನು ಕಂಡುಕೊಳ್ತಾ ಇದೆ ಟೆನ್ನಿಸ್ ಬಾಲ್ ಪಂದ್ಯಕೂಟಕ್ಕಾಗಿ. ಮತ್ತೆ ರಂಜು 3ನೇ ಓವರ್ಗಾಗಿ. 3ನೇ ಓವರ್ ಮೊದಲ ಚೆಂಡು ಶಾರ್ಟ್ ಪಾಯಿಂಟ್ ಭಾಗದಲ್ಲಿ ಆಡುವಂತ ಪ್ರಯತ್ನ. ಸ್ಟ್ರೋಕ್ ಹೊಡೆತ ನಿಖಿಲ್ ಮುಖ್ಯವಾಗಿ ಒಂದೊಡ ಪೂರೈಕೆಯನ್ನು ಕಂಡುಕೊಳ್ತಾ ಇರುವಂತ ಫ್ರೆಂಡ್ಸ್ ಪಾಂಡೇಶ್ವರ ತಂಡ 19ಕ್ಕೆ ಅಂಕಿಅಂಶ ಪಟ್ಟಿ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ಮತ್ತೆ 2ನೇ ಬಾರಿ ರಂಜು ವೈಡ್ ಬಾಲ್ ಆಫ್ ಸ್ಟಂಪ್ ಹೊರತಿರುವುದನ್ನು ಕಂಡುಕೊಳ್ತಾ ಇರುವಂತಹ ಒಂದು ಎಸೆತ. ಅತಿರಿಕ್ತ ಒಳ ಸೇರ್ಪಡೆ 20 ತಂಡದ ಮೊತ್ತ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನ. ಇದು ಲೆಗ್ ಬೈಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಮತ್ತೊಂದರ ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮೊತ್ತ 21ಕ್ಕೆ 1. ಮತ್ತೆ 3ನೇ ಬಾರಿ ಸುಂದರತೆ ಎಸೆತ. ವಿಕೆಟ್ ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಪ್ರಯತ್ನ. ಓಟಗಳಿಗೆ ಅವಕಾಶವನ್ನು ರಂಜು ಮಾಡಿಕೊಡ್ತಾ ಇಲ್ಲ. 3 ಚೆಂಡು ಮುಕ್ತವನ್ನು ಕಂಡುಕೊಳ್ತಾ ಇದೆ. ಮತ್ತೆ 4ನೇ ಬಾರಿ 4ನೇ ಚೆಂಡು ಕ್ಷಣಾತ್ರ ಗಾಳಿಯಲ್ಲಿತ್ತು. ಮಿಡ್ ವಿಕೆಟ್ ಭಾಗದಲ್ಲಿ ಒಂದೊಳ ಪೂರೈಕೆಯನ್ನು ಕಂಡುಕೊಂಡಿರುವಂತ ನಿಖಿಲ್ ಒಂದು ಹಂತದಲ್ಲಿ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ
ಎರಡು ಮಂದಿ ಕ್ಷೇತ್ರರಕ್ಷಕರು ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಶಸ್ಸನ್ನ ಕಾಣ್ತಾ ಇಲ್ಲ. ಎರಡು ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಬ್ಯಾಟಿಂಗ್ ಪವರ್ ಪ್ಲೇ ಹಂತದ ಮುಕ್ತಾಯಕ್ಕಾಗಿ ರೈಸಿಂಗ್ ಡೆಲಿವರಿ ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ. ಆಟಗಾರನೊಂದು ಏಕಾಗ್ರತೆಯ ಪರೀಕ್ಷಿಸಬಲ್ಲಂತ ಒಂದು ಹಂತಕ್ಕೆ ಈ ಚೆಂಡು ಹೋಗ್ತಾ ಇದೆ. ಮತ್ತೊಂದು ಓಟದ ಪೂರೈಕೆಯನ್ನು ಕಂಡುಕೊಂಡ್ರು ತಂಡ ಮೊತ್ತ 23 ಫಾರ್ 1 ವಿಕೆಟ್. 23ಕ್ಕೆ 1 ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಬಿಡುವಿಕೆಟ್ ಭಾಗದಲ್ಲಿ ಮತ್ತೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ಎಂಡ್ ಆಫ್ 3 ಓವರ್ ಸ್ಕೋರ್ 24 ಫಾರ್ 1 ವಿಕೆಟ್. 24ಕ್ಕೆ 1 ಫ್ರೆಂಡ್ಸ್ ಪಾಂಡೇಶ್ವರದ ತಂಡ. ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾಬಾರ ಕೆಲವೊಂದು ಪ್ರಾಮುಖ್ಯತೆ ಒಂದು 30-40 ಗಜಗಳ ರಾಜ್ಯ ಮಟ್ಟ ಪಂದ್ಯಾಟವನ್ನು ಆಡಿರುವಂತ ತಂಡ. ನಾನ್ ಸ್ಟೇಟ್ 90 ಗಜಗಳ ಪಂದ್ಯಾಟ ಎನ್ನುವಂಥದ್ದು ಬಂದಾಗ ಮಲೆನಾಡು ಭಾಗದಲ್ಲಿಯೂ ಕೂಡ ರಕ್ಷಿ ಶೆಟ್ಟಿ ಅವರ ಪ್ರವರ್ತನೆಯಲ್ಲಿ ಒಂದು ಪ್ರಶಸ್ತಿಯನ್ನು ಜಯಿಸಿರುವಂತ ಒಂದು ತಂಡ ಕೂಡ ಕಟ್ಟೆ ಫ್ರೆಂಡ್ಸ್ ಕಾಳವಾರ. ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮತ್ತೆ 24ಕ್ಕೆ 1. 4ನೇ ಓವರ್ಗಾಗಿ ಹರ್ಷ. ಪ್ರದೀಪ ಹೆಗ್ಡೆ ಬೌಲಿಂಗ್ ಎಂಡ್ ಅನ್ನು ಬಳಸಲಾಗ್ತಾ ಇದೆ. 30-40 ಗಜಗಳ ಒಂದು ಸ್ಪೆಷಲಿಸ್ಟ್ ಆಟಗಾರ ಅನಿಲ್ ಕಾರ್ವೆ ಅವರ ಮುಂದಾಳತ್ವದಲ್ಲಿ ನಡೀತಿರುವಂತಹ ಈ ಬಾರಿಯ ಐಡಿಯಲ್ ಟ್ರೋಫಿ ಸಾಗ್ತಾ ಇದೆ ಗಾಂಧಿ ಮೈದಾನ ಒಳಭಾಗದಲ್ಲಿ. ನಿಖಿಲ್ಗೆ ಎಸೆದಿರುವಂತ ಚೆಂಡು ಬ್ಯಾಕ್ಔಟ್ ಪಾಯಿಂಟ್ ಥರ್ಡ್ ಮ್ಯಾನ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 25ಕ್ಕೆ 1. ಮತ್ತೆರಡನೇ ಬಾರಿ ಹರ್ಷ. ಅಜಿತ್ ಕೆಲಸದ ಚೆಂಡು ಲಗ್ಲಾಸ್ ಮಾಡುವ ಪ್ರಯತ್ನ. ಸುಲಭದ ಒಂದು ಜಡ್ಮೆಂಟ್ ಕ್ಯಾಚ್ ಅನ್ನ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ಕ್ಷೇತ್ರರಕ್ಷಕ ಪಡ್ಕೊಂಡ್ರು. ಈ ವಿಕೆಟ್ ಇಂದ ಬಳಿಕ 2ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತ ಪಾಂಡೇಶ್ವರ ಫ್ರೆಂಡ್ಸ್ ಇದ ತಂಡ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ಗೌತಮ್ ಬರ್ತಾ ಇದ್ದಾರೆ. 25ಕ್ಕೆ 2 ಪ್ರಮುಖ ವಿಕೆಟ್ ಆಘಾತವನ್ನು ಕಂಡುಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತ ಫ್ರೆಂಡ್ಸ್ ಪಾಂಡೇಶ್ವರ. ಅದು ಯಾವ ಆಟಗಾರರು ಇನ್ನಿಂಗ್ಸ್ ಅನ್ನ ಕಟ್ತಾರೆ ನೋಡಬೇಕಾಗಿದೆ. ಅಂಗಣ ಒಳಭಾಗದಲ್ಲಿ ಒಂದು ಹಂತದಲ್ಲಿ ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತ ಅನುಭವಿ ಆಟಗಾರ ನಿಖಿಲ್ ಪಾಂಡೇಶ್ವರ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸುಲಭದ ಕ್ಯಾಚ್ ಕೈಸರ ಮುಖ್ಯವಾಗಿ 3ನೇ ವಿಕೆಟ್ ಕೂಡ ಆಘಾತವನ್ನು ಕಂಡುಕೊಳ್ತಾ ಇರುವಂತ ಫ್ರೆಂಡ್ಸ್ ಪಾಂಡೇಶ್ವರ. 25ಕ್ಕೆ 3 ವಿಕೆಟ್ ಕೀಪರ್ ರಕ್ಷಿತ್ ಶೆಟ್ಟಿ ಅವರ ಪ್ರವರ್ತನೆ ನಡೆಯಲ್ಲಿ ಬಹಳಷ್ಟು ಒಂದು ಪಂದ್ಯಾಟವನ್ನು ಆಡ್ತಾ ಇರುವಂತ ಕಟ್ಟೆ ಫ್ರೆಂಡ್ಸ್ ಕಾಳವಾರ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ ರೂಪದಲ್ಲಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಗಾಂಧಿ ಮೈದಾನ ಒಳಭಾಗದಲ್ಲಿ. ಒಂದು ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ರೈಸಿಂಗ್ ಡೆಲಿವರಿ ಮತ್ತು ತೀರಾ ಕೆಳಮಟ್ಟದ ಚೆಂಡುಗಳಿಗೆ ಒಂದು ಓವರ್ ನಲ್ಲಿ ಅವಕಾಶವನ್ನು ಮಾಡಿಕೊಡಬಲ್ಲಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈ ಒಂದು ಹಂತ ನಿಧಾನಗತಿಯಲ್ಲಿ ಓಟಗಳಿಗೆ ಕಡಿವಾಣಗಳನ್ನ ಇಡಬಲ್ಲಂತ ಒಂದು ಪ್ರಯತ್ನವನ್ನ ಮಾಡ್ತಕ್ಕಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರದ ತಂಡ. ಶರವರ್ಡ್ ಹೊಸ ಆಟಗಾರ ಮಿಡ್ವಿಕೆಟ್ ಭಾಗದಲ್ಲಿ ಸ್ಟ್ರೈಕ್ ಪ್ರೊಟೆಕ್ಟ್ ಅನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 26ಕ್ಕೆ 3. ತೀರಾ ಕೆಳಮಟ್ಟದ ಎಸೆತ, ಬಹಳ ಇಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ, ಒಂದು ಅತ್ಯುತ್ತಮ ರೀತಿಯ ಒಂದು ಬೌಲಿಂಗ್ ವರ್ಕೌಟ್ ಅನ್ನು ಮಾಡ್ತಾ ಇರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ ಪ್ರಮುಖ ವಿಕೆಟ್ಸ್ ಗಳನ್ನು ಉರುಳಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಕಟ್ಟೆ ಫ್ರೆಂಡ್ಸ್.
ಹೆಲಿಕಾಪ್ಟರ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಬೌಲರ್ಸ್ ಬ್ಯಾಕ್ ಡ್ರೈವ್. ಅದೃಷ್ಟ ಕೈ ಹಿಡಿತಾ ಇದೆ ನಿಖಿಲ್ ಪಾಂಡೇಶ್ವರ. ಒಂದು ಹಂತದಲ್ಲಿ ಬೌಲರ್ ಕೈಯನ್ನ ತಾಗಿರುವಂತ ಚೆಂಡು ವಿಕೆಟಿಗೆ ಹೋಗಿದ್ರೆ ನಿಖಿಲ್ ವಿಕೆಟ್ ಉರುಳುವಂತ ಎಲ್ಲ ಅವಕಾಶಗಳಿತ್ತು. ಅದೃಷ್ಟದ ಆಟ ಎಂದು ಹಣೆ ಪಟ್ಟಿಯನ್ನು ಕಟ್ಟಿರುವಂತ ಕ್ರಿಕೆಟ್ ಈ ಪಂದ್ಯಾಟದಲ್ಲಿ ಅದೃಷ್ಟ ನಿಖಿಲ್ಗೆ ಕೈ ಹಿಡಿತಾ ಇದೆ. ಮತ್ತೊಂದು ಹೊಡೆದ ಪೂರೈಕೆಯನ್ನು ಕಂಡುಕೊಂಡ್ರು. 4 ಬಾರ್ಗಳ ಮುಕ್ತಾಯದಲ್ಲಿ ತಡಮತ್ತ 27 ಫಾರ್ 3 ವಿಕೆಟ್. 5ನೇ ಓವರ್ ಇಲ್ಲಿ ಮುಂದುವರಿಕೆಯನ್ನು ಕಾಣುತ್ತೆ. ಇತ್ತ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಫಜಲ್ ಹೊನ್ನಾಳ ಅವರನ್ನ ಪರಿಚಯಿಸ್ತಾ ಇದ್ದಾವೆ. ಧನ್ಯವಾದಗಳು ಶರತ್ ಕುಂಬಾಶಿ. ಬಹಳಷ್ಟೊಂದು ಉತ್ತಮ ರೀತಿಯ ಆಯೋಜನೆಯನ್ನು ಕಾಣ್ತಾ ಇರುವಂತಹ ಈ ಬಾರಿ ಐಡಿಯಲ್ ಟ್ರೋಫಿ ಕುಂದಾಪುರ ಗಾಂಧಿ ಮೈದಾನವನ್ನು ಕಾಣ್ತಾ ಇದೆ. ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರಿಕೊಂಡು ದಿನದ ಪ್ರಸ್ತುತ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಮತ್ತು ಪಾಂಡೇಶ್ವರ ಫ್ರೆಂಡ್ಸಿನ ತಂಡ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಇವತ್ತು 10 ಪ್ರದೇಶವಾರು ತಂಡಗಳು ಹೋರಾಟವನ್ನು ಮಾಡಿದ್ರೆ ನಾಳೆ 8 ಮುಕ್ತ ವಲಯದ ತಂಡಗಳು ಹೋರಾಟವನ್ನು ಮಾಡುತ್ತೆ ಈ 3ನೇ ಆವೃತ್ತಿಯ ಐಡಿಯಲ್ ಟ್ರೋಫಿಗಾಗಿ. ಸಚಿನ್ 6ನೇ ಓವರ್ ಮೊದಲ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಚೆಂಡಿಗೆ ಉತ್ತಮ ರೀತಿಯ ಒಂದು ಗತಿಯನ್ನ ನೀಡಬಲ್ಲಂತ ಸಾಮರ್ಥ್ಯದ ಯುವ ಎಸೆತಗಾರ ಕೂಡ ಸಚಿನ್ ಇಲ್ಲಿ ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಕಾರ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನ ನಿಖಿಲ್ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 28 ಓಟವನ್ನು ದಾಖಲಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ ಆಘಾತಕಾರಿ ಆರಂಭವನ್ನು ಕಂಡಿರುವಂತಹ ಪಾಂಡೇಶ್ವರ ಫ್ರೆಂಡ್ಸಿನ ತಂಡ ಇಲ್ಲಿ ಓಟವನ್ನು ದಾಖಲಿಸುವಂತ ಎಲ್ಲ ಹಂತಕ್ಕಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 29. ಸಚಿನ್ ಮತ್ತೆ ಎಸೆತಗಾರಿಕೆ ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಒಂದು ಲೆಗ್ ಗ್ಲಾನ್ಸ್ ಹೊಡೆತ, ಕೇವಲ ಒಂದು ಓಟವನ್ನು ಪಡ್ಕೊಂಡ್ರು. ಬಹಳ ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇರುವಂತಹ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಯುವ ಹುಡುಗರ ಒಂದು ತಂಡ. ರಕ್ಷಿತ್ ಶೆಟ್ಟಿ ಕಾಳಾವರ ಅವರ ಮುಂದಾಳತ್ವದಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದೆ. ಬಹಳಷ್ಟೊಂದು ಪ್ರಶಸ್ತಿಗಳನ್ನು ಜಯಿಸಿರುವಂತಹ ಒಂದು ತಂಡ ಕೂಡ ಇಲ್ಲಿ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ರೂಪದಲ್ಲಿ ಆಟವನ್ನು ಆಡ್ತಾ ಇದೆ. ಲಾಸ್ಟು 5ನೇ ಚೆಂಡು, ಅಂತಿಮ ಹಂತ. ಮಿಡ್ ಆಫ್ ಅಲ್ಲಿ ರಂಜು ಕ್ಷೇತ್ರರಕ್ಷಣೆ ಮಿಡಾನ್ ಅಲ್ಲಿ ಮಾಡಿದ್ರು. ಲಾಸ್ಟ್ ಬಾಲ್ ಅಂತಿಮ ಚೆಂಡಿಗಾಗಿ. ಟಾಪ್ ಎಡ್ಜ್ ಆಗ್ತಾ ಇದೆ. ತನ್ಮೂಲಕವಾಗಿ ಶಾರ್ಟ್ ಕವರ್ಸ್ ಅಲ್ಲಿ ಸುಹಾಸ್ ಆಚಾರ್ ಕ್ಷೇತ್ರರಕ್ಷಣೆ ಮಾಡಿದ್ರು. ತನ್ಮೂಲಕವಾಗಿ 6ನೇ ಓವರ್ ಕೂಡ ಮುಕ್ತಾಯ, 5ನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 32ಕ್ಕೆ 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ತಂಡ ಪಾಂಡೇಶ್ವರ ಫ್ರೆಂಡ್ಸಿನ ತಂಡ. 6ನೇ ಓವರ್ ಆರಂಭವನ್ನು ಕಾಣುತ್ತೆ. ತನ್ಮೂಲಕವಾಗಿ ಬೌಲಿಂಗ್ ಪವರ್ ಪ್ಲೇ ಇಲ್ಲಿ ಅಳವಡಿಕೆಯನ್ನು ಕಾಣ್ತದೆ. ಆ ನಿಟ್ಟಲ್ಲಿ ಗಣೇಶ 6ನೇ ಓವರ್ಗಾಗಿ
6ನೇ ಓವರ್ ಮೊದಲ ಚೆಂಡು ತರ್ಮಲಕವಾಗಿ ನಿಖಿಲ್ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ರಂಜು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ತನ್ಮೂಲಕವಾಗಿ ಇದು ಟಾಪ್ ಮ್ಯಾಚ್ ಆಗಿತ್ತು. ಮಿಡ್ ವಿಕೆಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ರಂಜು ನಿಯಂತ್ರಣದಾಯಕವಾಗಿ ಇಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾರೆ. ಸೀಮಾರೆ ಕಂಚಿನಲ್ಲಿ ಈ ರೀತಿಯ ಒಂದು ವಿಕೆಟ್ ಆಘಾತ, ಹುದ್ದರಿಯ ಪತನ. ನಿಖಿಲ್ ವಾಪಸ್ ಸಾಥಿಯನ್ನ ಕಾಣ್ತಾ ಇದ್ದಾರೆ. ಕಿಶನ್ ಹೊಸ ದಾಂಡಿಗನ ಪ್ರವೇಶ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ NFH ಕೋಟ ಮತ್ತು ಗುಬ್ಬಿ ಫ್ರೆಂಡ್ಸ್ ಬಳ್ಕೂರು. ಟಾಸ್ ಪ್ರಕ್ರಿಯೆಗೆ ಬನ್ನಿ, ವಿಳಂಬ ಮಾಡಬೇಡಿ, ದಯವಿಟ್ಟು ಶೀಘ್ರವಾಗಿ ಬನ್ನಿ. ಗುಬ್ಬಿ ಫ್ರೆಂಡ್ಸ್ ಬಳ್ಕೂರು ಮತ್ತು NFH ಕೋಟ. ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನ ರಕ್ಷಿತ್ ಶೆಟ್ಟಿ ಕಾಳಾವರ ಗೂಟಗಳ ಹಿಂಬದಿಯಲ್ಲಿ ಪಡ್ಕೊಂಡಿದ್ದಾರೆ. ಇದು ಅತ್ಯುತ್ತಮ ರೀತಿಯ ಒಂದು ಹೈಲೈಟ್ ಕ್ಯಾಚ್ ಕೂಡ. ಒಂದು ಹಂತದಲ್ಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿರುವಂತಹ ಲೆಫ್ಟಿ ಕಿಶನ್ ಅಂತಿಮ ಹಂತ ಇದು ಔಟರ್ ಎಡ್ಜ್ ಆಗಿತ್ತು. ಕ್ಯಾಚ್ ಅನ್ನು ಪಡ್ಕೊಳ್ತಾ ಇರುವಂತಹ ವಿಕೆಟ್ ಕೀಪರ್ ರಕ್ಷಿತ್ ಶೆಟ್ಟಿ ಕಾಳಾವರ ಇಲ್ಲಿ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತಹ ಪಾಂಡೇಶ್ವರ ಫ್ರೆಂಡ್ಸಿನ ತಂಡ. ಪಂದ್ಯ ಕೂಡ ನೇರ ಪ್ರಸಾರವನ್ನು ಯೂಟ್ಯೂಬ್ ನಲ್ಲಿ ಬಿತ್ತರಿಸ್ತಾ ಇರುವಂತಹ ಪಾಂಚಜನ್ಯ ಲೈವ್ ನೆಚ್ಚಿನ ತಂಡ. ನೇರ ಪ್ರಸಾರದ ವಿಚಾರದಲ್ಲಿ ಮತ್ತಷ್ಟು ಹೊಸತನವನ್ನೇ ತರುವಂತ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದೆ. ನಿತೇಶ್ ಶೆಟ್ಟಿ ಅವರ ಒಂದು ಸಾರಥ್ಯದ ಪಾಂಚಜನ್ಯ ಲೈವ್ ನೆಟ್ ಈ ಬಾರಿಯ ಐಡಿಯಲ್ ಟ್ರೋಫಿಯನ್ನ ಯೂಟ್ಯೂಬ್ ನಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಇದು ಕೂಡ ಟಾಪ್ ಎಚ್ ಆಗಿತ್ತು. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಕೇಶವ ಶತರಕ್ಷಣೆ ಮಾಡಿದ್ರು. ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕವಾಗಿ ಇವಾಗ ತಂಡದ ಮೊತ್ತ 33ಕ್ಕೆ ತಲುಪ್ತಾ ಇದೆ. ಮತ್ತೆ 4ನೇ ಬಾರಿ ಗಣೇಶ. ಬಹಳಷ್ಟು ಮಂದಿಯ ಒಂದು ಸಹಕಾರ ಪ್ರೋತ್ಸಾಹದ ಜೊತೆಗೆ ನಡೀತಾ ಇರುವಂತಹ ಈ ಪಂದ್ಯಾಕೂಟ. ಪ್ರದೀಪ್ ಶೆಟ್ಟಿ, ಆರ್ಯ ಚಾಲೆಂಜರ್ಸ್ ಬಾರ್ಕೂರಿನ ಪ್ರವರ್ತಕರಾಗಿರುವಂತಹ ಪ್ರವೀಣ್ ಗಡಿಯಾರ್, ಅಲೋಕ್ ಇವೆಂಟ್ಸ್ ಅಂಡ್ ಕಾನ್ಸೆಪ್ಟ್ ಇನ್ ಅಲೋಕ್ ಪುತ್ರನ್, ರವೀಂದ್ರ ತೋಳಾರ್, ಇಮ್ರಾನ್ ಹೆಮ್ಮಾಡಿ, ಸಿಟಿ ಸಿಸ್ಟಮ್ಸ್, ಜಾನ್ಸನ್ ಕುಂದಾಪುರದ ವ್ಯವಸ್ಥಾಪಕರಾಗಿರುವಂತಹ ರವೀಂದ್ರ ಹೆಗ್ಡೆ, HMC ಬ್ರಹ್ಮಾವರ ಇದರ ಶಕೀಲ್ ಹೊನ್ನಾಳ, ಟೌನ್ ಮುನಾಫ್ ಹೆಮ್ಮಾಡಿ, ಮತ್ತೊಂದೆಡೆಯಲ್ಲಿ ಪ್ರದೀಪ ಹೆಗ್ಡೆ, ಸ್ಟಾರ್ ಕ್ರಿಕೆಟರ್ಸ್ ತೆಂಕಬೆಟ್ಟು ವಕ್ವಾಡಿ, ಟೌನ್ HS ಇವರೆಲ್ಲರ ಸಂಪೂರ್ಣದಾಯಕವಾಗಿರುವಂತಹ ಒಂದು ಸಹಕಾರದ ಜೊತೆಗೆ ನಡೀತಾ ಇದೆ ಈ ಬಾರಿಯ ಐಡಿಯಲ್ ಟ್ರೋಫಿ. ಪಂದ್ಯಾಕೂಟಕ್ಕೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡಿರುವಂತಹ ಕೆಲವು ಮಂದಿ ಪ್ರೋತ್ಸಾಹಕರು: ಕುಂದಾಪುರ ಇಂಟೀರಿಯರ್ಸ್, ಗ್ಲೋಬಲ್, ಸತೀಶ್ ಕೋಟ್ಯಾನ್, ಜಯರಾಮ್ ಆಚಾರ್ಯ, MK ಆಗ್ರೋ ಪ್ರಾಡಕ್ಟ್, ಚರಣ್ ಉಳ್ಳಾಲ್, ರಾಘವೇಂದ್ರ, ರಾಜಾ ಸಾಲಿಗ್ರಾಮ, ಅಲ್ತಾಫ್ ಬ್ರಹ್ಮಾವರ, ಪೂರ್ಣ ಮಲ್ಪೆ, ರಾಘವೇಂದ್ರ ಕುಲಾಲ್, ಪ್ರಸಾದ್ ಕಾರ್ವಿ, KP ಸತೀಶ್, ಶ್ರೀಧರ್ ಸುವರ್ಣ, ಗುರುಪ್ರಸಾದ್ ಹಂಗಳೂರು, ವಿಜಯ್ S ಪೂಜಾರಿ, ದಿನೇಶ್ ಶೆಟ್ಟಿಗಾರ್, ಸಂದೀಪ್ ಟ್ರಾವೆಲ್ಸ್, ಮಹಾಕಾಳಿ, ಮಾರುತಿ ಫ್ಲೈವುಡ್ ಮತ್ತು ಹಾರ್ಡ್ವೇರ್, JK ಸೋಲಾರ್ ಮತ್ತು UPS ಬ್ಯಾಟರಿ, ರಕ್ಷಿತ್ ಶೆಟ್ಟಿ ಕಾಳಾವರ, ಗೌರೀಶ್ ಹೆಗಡೆ, ನಾಗರಾಜ್, ಸಲೀಂ ಕನ್ನುಕೆರೆ, ಅಮಿತ್ ಕೋಟ. ತನ್ಮೂಲಕ ಮತ್ತೊಂದು ವಿಕೆಟ್ ಕೂಡ ಪತನ. ಪಾಂಡೇಶ್ವರ ಇವಾಗ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ನೆಲ್ಸನ್ ಹಿರಿಯ ಅನುಭವಿ ಆಟಗಾರ ಕೂಡ ನೆಲ್ಸನ್ ಬರ್ತಾ ಇದ್ದಾರೆ. ತಂಡದ ಮೊತ್ತ ಇವಾಗ 34 ಓಟವನ್ನು ದಾಖಲಿಸ್ತಾ ಇರುವಂತಹ ಪಾಂಡೇಶ್ವರ ಫ್ರೆಂಡ್ಸಿನ ತಂಡ. ಆರು ವಿಕೆಟ್ಸ್ ಗಳನ್ನು ಕಳೆದುಕೊಳ್ತಾ ಇರುವಂತಹ ತಂಡ ಪಾಂಡೇಶ್ವರ ಫ್ರೆಂಡ್ಸ್. ಮೊದಲ ಇನ್ನಿಂಗ್ಸ್ ನಲ್ಲಿ ಅತ್ಯುತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡ್ತಾ ಇರುವಂತಹ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ.
ಬಹಳಷ್ಟು ಮಂದಿ ಒಂದು ಸಹಕಾರ ಪ್ರೋತ್ಸಾಹದ ಜೊತೆಗೆ ಈ ಪಂದ್ಯಾಕೂಟ ಇಲ್ಲಿ ಆಯೋಜನೆಯನ್ನ ಕಾಣ್ತಾ ಇದೆ. ಕುಂದಾಪುರ ಪರಿಸರ ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಬಹಳಷ್ಟೊಂದು ಕೊಡುಗೆಗಳನ್ನು ನೀಡಿರುವಂತಹ ಒಂದು ಪರಿಸರ ಕೂಡ. 1991ರಲ್ಲಿ ಚಕ್ರವರ್ತಿ ಕುಂದಾಪುರ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಆಡಿತ್ತು. ಮನೋಜ್ ನಾಯರ್ ನಂತ ಆಟಗಾರರು, ಕೆಪಿ ಸತೀಶ್ ನಂತ ಆಟಗಾರರು, ಶಾಹಿದ್ ನಾಕುದನ್ ಅಂತ ಆಟಗಾರರು, ಶ್ರೀಪಾದ್ ಉಪಾಧ್ಯಾಯ ಅಂತ ಆಟಗಾರರು, ಪ್ರದೀಪ್ ವಾಸ್ ನಂತ ಆಟಗಾರರೆಲ್ಲ ಅವಾಗ ಚಕ್ರವರ್ತಿ ಕುಂದಾಪುರ ಪರವಾಗಿ ಆಡಿದ್ದಾರೆ. ಆ ಬಳಿಕ ಟಾರ್ಪಡಸ್ ಕುಂದಾಪುರ ಕೂಡ ಅತ್ಯುತ್ತಮ ರೀತಿಯ ಒಂದು ಆಟವನ್ನ ಟೆನ್ನಿಸ್ ಬಾಲ್ ಅಲ್ಲಿ ಆಡಿರುವಂತಹ ಒಂದು ತಂಡ. ಗೌತಮ್ ಶೆಟ್ಟಿ, ಹರಿಪ್ರಸನ್ನ ಪುಟ್ಟ, ಆವಾಗದ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಸಚಿನ್ ತೆಂಡೂಲ್ಕರ್ ಖ್ಯಾತಿ ಆಟಗಾರ ಕೂಡ, ನಿತಿನ್ ಸಾರಂಗ್ ಇವರೆಲ್ಲರ ಯಶಸ್ಸಿನ ಆಟವನ್ನು ಕಂಡಿರುವಂತಹ ಕುಂದಾಪುರ ಪರಿಸರ ಸಮಯ ಕಳೀತಾ ಇದ್ದ ಹಾಗೆ ಮತ್ತಷ್ಟು ಯುವ ಆಟಗಾರರು ಟೆನ್ನಿಸ್ ಬಾಲ್ ಕ್ರಿಕೆಟಿನ ವಲಯಕ್ಕೆ ಬಂದ್ರು. ರಾಜಾ ಸಾಲಿಗ್ರಾಮ್ ಆಗಿರ್ಲಿ, ಅನಿಲ್ ಕಾರ್ವಿ ಆಗಿರ್ಲಿ, ಗಿಳಿಯಾರು ನಾಗ, ಇವಾಗದ ಟೆನ್ನಿಸ್ ಬಾಲ್ ಕ್ರಿಕೆಟಿನ ವಂಡರ್ ಬಾಯ್ ಆಗಿರುವಂತಹ ಅಭಿ ಕೋಟಾ, ಇವರೆಲ್ಲರೂ ಕೂಡ ಕುಂದಾಪುರಕ್ಕೆ ಮತ್ತಷ್ಟು ಗಿರಿಮೆಯನ್ನೇ ತರುವಂತ ಒಂದು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಇಲ್ಲಿ ಐಡಿಯಲ್ ಟ್ರೋಫಿ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತ, ಕೇವಲ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಹಿನ್ನಡೆ ಆಟವನ್ನು ಆಡ್ತಾ ಇರುವಂತಹ ಒಂದು ತಂಡ. ಏಳು ಓವರ್ಗಳ ಮುಕ್ತಾಯದ ಬಳಿಕ 38 ಓಟವನ್ನು ದಾಖಲಿಸ್ತಾ ಇದೆ ಪಾಂಡೇಶ್ವರ ಫ್ರೆಂಡ್ಸಿನ ತಂಡ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾ ಇರುವಂತಹ NFH ಕೋಟ ಮತ್ತು ಗೋಬಿ ಫ್ರೆಂಡ್ಸ್ ಬಳ್ಕೂರಿನ ನಾಯಕರಿಗೆ ಟಾಸ್ ಪ್ರಕ್ರಿಯೆಯ ಕೊನೆಯ ಕರೆ ನೀಡ್ತಾ ಇದ್ದೇವೆ. ನೋಡಿ, NFH ಕೋಟ ಮತ್ತು ಗೋಬಿ ಫ್ರೆಂಡ್ಸ್ ಬಳ್ಕೂರು ಟಾಸ್ಗೆ ಬರಬೇಕು. ದಯವಿಟ್ಟು ವಿಳಂಬವನ್ನ ಮಾಡಬೇಡಿ. ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ 39-39. ಮತ್ತೆರಡನೇ ಬಾರಿಗೆ ಗಣೇಶ ದೀರ್ಘಕಾಲದ ಇನ್ನಿಂಗ್ಸ್ ರೂಪದಲ್ಲಿ ನಡೀತಾ ಇರುವಂತಹ ಐಟಿಎಲ್ ಟ್ರೋಫಿ ಒಂದು ಹಂತದಲ್ಲಿ ಆಟಗಾರರ ಸರ್ವಾಂಗೀಣ ಪ್ರದರ್ಶನವನ್ನ ನೀಡುವಂತ ಎಲ್ಲ ಹಂತಕ್ಕಾಗಿದ್ದು ಒಂದು ರೀತಿಯ ಯಶಸ್ಸಿನ ಹಾದಿಯನ್ನು ಕೂಡ ನೀಡುತ್ತೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತ, ಕವರ್ಸ್ ಅಲ್ಲಿ ಇವಾಗ ಮತ್ತೆ ರಂಚು ಕ್ಷೇತ್ರರಕ್ಷಣೆ ಮಾಡಿದ್ರು. ಕೇವಲ ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಇವಾಗ 40ಕ್ಕೆ ತಲುಪ್ತಾ ಇದೆ. ನಾಲ್ಕನೇ ಬಾರಿ ಮತ್ತೆ ಗಣೇಶ್. ಬಹಳ ಉತ್ತಮ ರೀತಿಯ ಒಂದು ಎಸೆತ. ಸಡನ್ಲಿ ಒಳ್ಳ ತಿರುವನ್ನ ಪಡ್ಕೊಳ್ತಾ ಇರುವಂತ ಚೆಂಡು ಇನ್ ಸ್ವಿಂಗರ್ ಡೆಲ್ಲವರಿ. ಗಣೇಶ ಎಸೆದ್ರು, ಮತ್ತೆ ಓಟುಗಳು ಬರ್ತಾ ಇಲ್ಲ. ಔಟರ್ ಎಡ್ಜ್ ಆಗಿತ್ತು, ಮತ್ತೆ ಒಂದು ಓಟವನ್ನ ಪೂರೈಸಿಕೊಂಡ್ರು. ಇವಾಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಸಾಗ್ತಾ ಇರುವಂತಹ ಕೆಲವೊಂದು ಹಂತದ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟಗಳು ಒಂದು ಹಂತದಲ್ಲಿ ಈ ರೀತಿಯ ಪಂದ್ಯಾಕೂಟದಲ್ಲಿ ಆಟಗಾರರಿಗೆ ಮತ್ತಷ್ಟು ಸಹಕಾರವನ್ನು ಕೂಡ ಮಾಡುತ್ತೆ. ಕೆಲವೊಂದು ಪರಿಸರ ಅತ್ಯುತ್ತಮ ರೀತಿಯಾಗಿ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟವನ್ನು ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಆಯೋಜಿಸುತ್ತಾರೆ. ಸ್ಥಳೀಯ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನದ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟಗಳು ಒಂದು ಹಂತದಲ್ಲಿ ನಾವು ಕಂಡ ಹಾಗೆ ಇವಾಗ ಸಾಗುವಂತ ಎಲ್ಲ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಪಂದ್ಯಾಕೂಟಗಳು ಒಂದು ರೀತಿಯ ಪ್ರೀಮಿಯರ್ ಲೀಗ್ ನ ಪಂದ್ಯಾಕೂಟವಾದ್ರೆ, ಇಲ್ಲಿ ಈ ಬಾರಿಯ 3ನೇ ಆವರ್ತಿಯ ಐಡಿಯಲ್ ಟ್ರೋಫಿ ಬಹಳಷ್ಟು ಸಮಯಗಳ ಬಳಿಕ ನಾಕ್ಔಟ್ ಮಾದರಿಯ ಪಂದ್ಯಾಕೂಟವಾಗಿ ಸಾಗ್ತಾ ಇದೆ.
ಅಲ್ಲಿ ಪ್ರವೀಣಾಚಾರ್. ಇವಾಗಲೇ ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸಿರುವಂತಹ ನವೀನಾಚಾರ್ ಅವರಿಗೆ ಆತ್ಮೀಯ ಸ್ವಾಗತ, ಆದರಣೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಲೋ, ನವೀನ್ ಆಚಾರ್ ಅವರು ವೇದಿಕೆ ಬಂದು ಪಂದ್ಯ ವೀಕ್ಷಿಸಿ. 43ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರುವಂತಹ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ, ಗುಬ್ಬಿ ಫ್ರೆಂಡ್ಸ್ ಬಳ್ಕೂರು ಮತ್ತು NFH ಕೋಟ ನಾಯಕರು ನಾಣಿಚಿಮಿಗೆ ಬನ್ನಿ. NFH ಕೋಟ ಮತ್ತು ಗುಬ್ಬಿ ಫ್ರೆಂಡ್ಸ್ ಬಳ್ಕೂರ್. ಇವಾಗಲೇ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತಹ RJ UNCನ ರವಿ ಕಿಳಿಯಾರ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಂತದಲ್ಲಿ ಮತ್ತೆ ವೇಕ್ಷ ಬದಲಾವಣೆ, ಮುಂದಿನ ಹಂತಕ್ಕಾಗಿ ಪ್ರವೀಣಾಚಾರ್ ಮಾರ್ಕೋಳಿ. NFH ಕೋಟ ಗುಬ್ಬಿ ಫ್ರೆಂಡ್ಸ್ ನಾಯಕ ನಮ್ಮೊಡನಿದ್ದಾರೆ. ಗುಬ್ಬಿ ನ್ಯೂ ಫ್ರೆಂಡ್ಸ್ ಬಳ್ಕೂರ್ NFH ಕೋಟ ನಾಯಕರು ಬನ್ನಿ. ಧನ್ಯವಾದಗಳು. ಫಜಲ್ ಹೊನ್ನಾಳ ಅವರ ಎರಡನೇ ಸೆಷನ್ ಈಗ ಆರಂಭಿಕ ಹಂತವನ್ನು ಕಂಡುಕೊಳ್ತಾ ಇದೆ. ಬೌಲರ್ ರಕ್ಷಿ ಶೆಟ್ಟಿಗೆ ಅಂತ ಚೆಂಡು, ಈಗ ಮೊದಲ ಚೆಂಡು ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. ಕೇವಲ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ಇನ್ನಿಂಗ್ಸ್ ಆರಂಭ ಪಡ್ಕೊಳ್ತಾ ಇದೆ. ವಿತೌಟ್ ಲಾಸಿನ ಮುಖಾಂತರವಾಗಿ ಈಗ 1ಕ್ಕೆ ತಲುಪ್ತಾ ಇದೆ. 43ರ ಒಂದು ಟಾರ್ಗೆಟ್ ಅನ್ನ ಕೂಡ ಚೇಸಿಂಗ್ ಮಾಡಬೇಕಾಗಿದೆ. ಈ ನಡುವೆ ಈಗ ಹರ್ಷನಿಗೆ ಸಂತ ಚೆಂಡು, ಚೇತನ್ ಪೂಜಾರಿ ಬಹಳಷ್ಟು ಒಂದು ಅತ್ಯುತ್ತಮ ಒಂದು ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. ಈಗ 2 ಓಟಗಳಿಗೆ ಅವಕಾಶ, 2 ಚೆಂಡು 2 ಓಟವನ್ನು ದಾಖಲಿಸ್ತಾ ಇರುವಂತ ಜನನಿ 3ನೇ ಬಾರಿಗೆ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಸಿ ಮಾ ರೇಖೆ ಕಮಿಸಾದಿಗ ಬೌಂಡ್ರಿ. ಜನನಿ ಕಟ್ಟೆ ಫ್ರೆಂಡ್ಸ್ ಕಾಣದವರ ಪರವಾಗಿ ಮೊದಲ ಬೌಂಡ್ರಿಯನ್ನು ಈಗ ರಕ್ಷಿತ್ ಶೆಟ್ಟಿ ದಾಖಲಿಸ್ತಾ ಇದ್ದಾನೆ. ಹಲೋ, ನಮ್ಮ ಈ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಕುಂದಾಪುರ ಕಂಡ ಶ್ರೇಷ್ಠ ಲೆಗ್ ಸ್ಪಿನ್ ಗಾರುಡಿಗ, ಹಿರಿಯ ಆಟಗಾರರು ರಾಜು ಬನ್ಸಾಲೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. ಅನಿಲ್ ಕಾರ್ವೆ ಅವರು ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ವೇದಿಕೆ ಬಂದು ಪಂದ್ಯ ವೀಕ್ಷಿಸಿ. 43ರ ಒಂದು ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವರ ಈಗ ವಿದೌಟ್ ಲಾಸಿನ ಮುಖಾಂತರವಾಗಿ 7 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಚೆಂಡಿಗಾಗಿ ಗೌತಮ್ ಪಾಂಡೇಶ್ವರ ಫ್ರೆಂಡ್ಸ್ ಪಾಂಡೇಶ್ವರನ ಪರವಾಗಿ ಅಂತಿಮ ಚೆಂಡು ಈಗ ಬೆರೋಸಿನ ಆಟವನ್ನು ದಾಖಲಿಸಿದ್ರು. ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆಯನ್ನು ಕಮಿಸಾದಿಗ ಬೌಂಡ್ರಿ. 4 ಓಟಗಳ ಸೇರ್ಪಡೆ. ತನ್ನ ಮೊತ್ತ ಮೊದಲ ಓವರ್ ಮುಕ್ತಾಯದ ಬಳಿಕ ಈಗ 11 ಓಟವನ್ನು ದಾಖಲಿಸ್ತಾ ಇದೆ ವಿದೌಟ್ ಲಾಸಿನ ಮುಖಾಂತರವಾಗಿ. ಹಲೋ, ಕೋಟಾ ಲಾಸ್ಟ್ ಕಾಲ್. NFH ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಪಂದ್ಯಾಟದ ಸಂತೋಷ್ ಮೂಡ್ಲಗಟ್ಟೆ ಮತ್ತು ಸಲೀಂ ಅವರನ್ನು ವೇದಿಕೆ ಆಹ್ವಾನಿಸ್ತಾ ಇದ್ದಾನೆ. ಬನ್ನಿ. ಸಂತೋಷ್ ಮೂಡ್ಲಗಟ್ಟೆ, JCಯ ಮಾಜಿ ಅಧ್ಯಕ್ಷರು ಸಲೀಂ ಅವರು ಕೂಡ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. 2ನೇ ಓವರ್ಗಾಗಿ ಈಗ ಕಿಶನ್ ಎಸಗಾರಿಕೆಯಲ್ಲಿ ಸ್ಲೋ ಓವರ್ ಚೆಂಡಿಗೆ ಅವಕಾಶವನ್ನು ಈಗ ಕಿಶನ್ ಮಾಡಿಕೊಡ್ತಾ ಇದ್ದಾರೆ. ಓಟವನ್ನು ಪಡ್ಕೊಳ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅನಿಲ್ ಕಾರ್ವಿ ಅವರ ಒಂದು ಮುಂದಾಳತ್ವದಲ್ಲಿ ಸಾಗ್ತಾ ಇರುವಂತಹ 48ನ ಮೊಟ್ಟ ಮೊದಲ ಬಾರಿ ಒಂದು ಯಶಸ್ಸಿನ ಪಂದ್ಯಾಕೂಟ ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಐಡಿಯಲ್ ಟ್ರೋಫಿಯಾಗಿ ಲೇಟ್ ಗಾರ್ಡ್ ಮಾಡುವಂತ ಪ್ರಯತ್ನವನ್ನು ನಡೆಸಿದ್ರು. ಗಲ್ಲಿ ಮೇಲ್ಭಾಗದಲ್ಲಿ ರಕ್ಷಿತ್ ಶೆಟ್ಟಿ ಈಗ 1 ಓಟವನ್ನು ದಾಖಲಿಸ್ತಾ ಇದ್ದಾನೆ. ತಂಡದ ಮೊತ್ತ
12ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 31 ಓಟಗಳು ಬರಬೇಕಾಗಿದೆ. ಪಾಂಡೇಶ್ವರ ವರ್ಸಸ್ ಜನನಿ ಕಟ್ಟೆ ಫ್ರಾನ್ಸ್ ಕಾಳಾವರ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಎರಡು ತಂಡಗಳು. ಈ ನಡುವೆ ಈಗ ಮತ್ತೆ ಸ್ಲೋವರ್ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ಗೂಟದ ಹಿಂಭಾಗದಲ್ಲಿ ಈಗ ನಿಖಿಲ್ ಪಾಂಡೇಶ್ವರ್ ಒಂದು ಅತ್ಯುತ್ತಮ ಗೂಟ ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಾನೆ. ಐಡಿಯಲ್ ಟ್ರೋಫಿ ವೀಕ್ಷಣೆಯನ್ನು ಮಾಡ್ತಾ ಇರುವಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂತ ಸ್ವಾಗತ ಬಯಸ್ತಾ ಇದ್ದಾವೆ. ಮತ್ತೆ ಓಟಗಳಿಗೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆ ಪಡ್ಕೊಳ್ತಾ ಇದೆ. 8 ಓವರ್ಗಳ ಪಂದ್ಯಾಟದಲ್ಲಿ ಮೊದಲ ಹಂತದಲ್ಲಿ ಕೇವಲ 42 ಓಟವನ್ನು ದಾಖಲಿಸಿ 43ರ ಒಂದು ಟಾರ್ಗೆಟ್ ಅನ್ನು ಬಿಟ್ಕೊಟ್ಟಿರುವಂತಹ ಪಾಂಡೇಶ್ವರ ಫ್ರಾನ್ಸ್ ಬೌಲರ್ಸ್ಗಳು ಓಟಗಳಿಗೆ ಕಡಿವಾಣ ಹಾಕುವಂತೆ ಎಸವನ್ನು ಕೂಡ ಮುಂದುವರಿಸಬೇಕಾಗಿದೆ. ಈ ನಡುವೆ ಈಗ ಬಹಳಷ್ಟು ಒಂದು ಅತ್ಯುತ್ತಮ ಹೊಡೆತವನ್ನು ದಾಖಲಿಸಿದ್ರು. ಅಂತಿಮ ಕ್ಷಣದಲ್ಲಿ ಈಗ ಕ್ಷೇತ್ರ ಕ್ಷಣ ಪಡ್ಕೊಂಡ್ರು. ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ 12ಕ್ಕೆ ತಲುಪ್ತಾ ಇದೆ. ವಿದೌಟ್ ಲಾಸಿನ ಮುಖಾಂತರವಾಗಿ ಕ್ಷಮಿಸಿ 13 ಓಟವನ್ನು ಪಡ್ಕೊಳ್ತಾ ಇದೆ. ಹಲೋ, ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಸನತ್ ಆಚಾರ್, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಮೊದಲ 2 ಓವರ್ಗಳ ಮುಕ್ತಾಯದ ಬಳಿಕ 13 ಓಟವನ್ನು ದಾಖಲಿಸಿರುವಂತಹ ಜನನಿ ಕಟ್ಟೆ ಫ್ರಾನ್ಸ್ ಕಾಳಾವರ ಈಗ ಮೊದಲ ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಈಗ ಹೊಸ ದಾಂಡಿಗ ಬಹುಶಃ ಈ ಒಂದು 2026ರ ಕ್ರೀಡಾ ಋತುವಿನಲ್ಲಿ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರುವಂತಹ ಸುಹಾಸ್ ಆಚಾರ್ಯ ಕಾಳಾವರ ಎಂಟ್ರಿ. ಹಲೋ, ಸನತಾಚಾರ್ಯ ವೇದಿಕೆ ಬಂದು ಪಂದ್ಯ ವೀಕ್ಷಿಸಿ. ಈಗ ಕಳೆದ ವಾರವಷ್ಟೇ ಟೂರ್ನಮೆಂಟಿನಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಈಗ ಸುಹಾಸ್ ಆಚಾರ್ಯ ಬೆಂಗಳೂರಿನಲ್ಲಿ ಸಾಗಿರ್ತಕ್ಕಂಥ 40 ಒಂದು ಆಲ್ವಿನ್ ಅಡ್ವಿನ್ ಟ್ರೋಫಿಯಲ್ಲಿ ಬೈಕ್ ಅನ್ನ ಚೇತನ್ ಜೊತೆಗಾಗಿ ಪಡ್ಕೊಂಡಿರುವಂತಹ ಆಟಗಾರ ಕೂಡ ಸರಣಿ ಶ್ರೇಷ್ಠ ರೂಪದಲ್ಲಿ. ಹದಿಮೂರು ಓಟವನ್ನು ಪಡ್ಕೊಂಡ್ರು. ಜಯಕ್ಕಾಗಿ 36 ಚೆಂಡುಗಳ ಮುಂದೆ ಈಗ 36 ಅವಶ್ಯಕತೆಯನ್ನು ಕಂಡುಕೊಳ್ಳಬೇಕಾಗಿದೆ. ಐಡಿಯಲ್ ಟ್ರೋಫಿ 240 ಈ ರೀತಿಯ ಪಂದ್ಯಾಕೂಟದಲ್ಲಿ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸಿರುವಂತಹ ತಂಡ ಈಗ ಬ್ಯಾಟಿಂಗ್ ಪವರ್ ಪ್ಲೇ ಹಾದಿಯನ್ನ ಕಂಡುಕೊಳ್ತಾ ಇರುವಂತಹ ತಂಡ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಲೇಟ್ ಗಾರ್ಡ್ ಮಾಡುವಂತಹ ಪ್ರಯತ್ನವನ್ನು ನಡೆಸಿದ್ರು. ಮತ್ತೆ ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ಅಲ್ಲಿ NFH ಆಗೇನೆ ನ್ಯೂ ಫ್ರಾನ್ಸ್ ಗುಬ್ಬಿ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡಗಳು. ಈ ನಡುವೆ ಈಗ ಸುಭಾಷ್ ಗೆಲ್ಸ್ ಅಂತ ಚೆಂಡು ಈಗ ಶಾರ್ಟ್ ರೈಸಿಂಗ್ ಡೆಲಿವರಿಗೆ ಅವಕಾಶನ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ. ಅಲ್ಲಿ ಮುಂದಿನ ಪಂದ್ಯಾಟವನ್ನು ಆಡುವಂತ ವಿಷ್ಣು ವೀರಾಂಜನೇಯ NFH ವರ್ಸಸ್ ಗುಬ್ಬಿ ಫ್ರಾನ್ಸ್ ಬಳ್ಕೂರು ಪಂದ್ಯಾಟವನ್ನು ಆಡ್ತದೆ. ಅಲ್ಲಿ ವಿಷ್ಣು ವೀರಾಂಜನೇಯ NFH ಟಾಸ್ ಅನ್ನು ಜಯಿಸ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಚೆಂಡು ತೀರಾ ಕೆಳ ಹಂತದ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ಮತ್ತೆ ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಚುಕ್ಯಸ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕನಿಷ್ಠ ಮೊತ್ತದ ಪಂದ್ಯ ಈಗ ಗರಿಷ್ಠ ಒತ್ತಡವನ್ನು ಹೇರುವಂತ ಎಸವನ್ನ ಗೌತಮ್ ಮುಂದುವರಿಸ್ತಾ ಇದ್ದಾನೆ. ಈ ನಡುವೆ ಈಗ ಶರಣ್ ಕ್ಷೇತ್ರಕ್ಷಣ ಪಡ್ಕೊಂಡ್ರು. ಒಂದು ಅತ್ಯುತ್ತಮ ಒಂದು ಕ್ಷೇತ್ರಕ್ಷಣ ಈಗ ಶರಣ್ ಪಡ್ಕೊಳ್ತಾ ಇದ್ದಾನೆ.
16 ಓಟವನ್ನು ಪಡ್ಕೊಂಡ್ರು. 43ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. ಜಯಕ್ಕಾಗಿ 27ರ ಅವಶ್ಯಕತೆ. 32 ಚೆಂಡುಗಳ ಮುಂದೆ ಬರಬೇಕಾಗಿದೆ. ತಟ್ಟಿಮುಟ್ಟಿ ಓಡುವಂತ ಪ್ರಯತ್ನವನ್ನು ನಡೆಸಿದ್ರು. ಕೇವಲ ಒಂದು ಓಟಗಳ ಸೇರ್ಪಡೆ ಈಗ 17ಕ್ಕೆ ತಲುಪ್ತಾ ಇದೆ. ಬ್ಯಾಟಿಂಗ್ ಪವರ್ ಪ್ಲೇ ಹಾದಿಯಲ್ಲಿ ಕೇವಲ 5 ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ಬೌಲರ್ ಗೌತಮ್ ಈಗ ಒಂದು ಅತ್ಯುತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. 30 ಚೆಂಡು 26ರ ಅವಶ್ಯಕತೆಯನ್ನು ಕಂಡುಕೊಳ್ಬೇಕಾಗಿದೆ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ತಂಡಕ್ಕೆ. ನಾಲ್ಕನೇ ಓವರ್ಗಾಗಿ ಈಗ ಕಿಶನ್ ಅವನ ಮತ್ತೆ ಪರಿಚಯಿಸ್ತಾ ಇದೆ. ತಂಡದ ಮೊತ್ತ ಈಗ 17ಕ್ಕೆ ತಲುಪ್ತಾ ಇದೆ. ಮೊದಲ ವೇರಿಯೇಷನ್ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ಬಹಳಷ್ಟು ಒಂದು ಅತ್ಯುತ್ತಮ ಎಸೆಗಾರಿಕೆಯನ್ನು ಈಗ ಕಿಶನ್ ಮುಂದುವರಿಸ್ತಾ ಇದ್ದಾನೆ. ತಂಡದ ಜಯಕ್ಕಾಗಿ 29 ಚೆಂಡು 26ರ ಅವಶ್ಯಕತೆ ಕಂಡುಕೊಳ್ಬೇಕಾಗಿದೆ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ತಂಡಕ್ಕೆ. ಈ ನಡುವೆ ಈಗ ಅಡ್ಡ ಹೊಡೆತ ಕೈ ಕೊಡ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಒಂದು 2026 ಕ್ರೀಡಾ ಋತುವಿನಲ್ಲಿ ಒಂದು ಅತ್ಯುತ್ತಮ ಒಂದು ಫಾರ್ಮ್ ನಲ್ಲಿ ಇರುವಂತಹ ಸುವಾಸಾಚಾರ್ಯ ಒಂದು ಪ್ರತಿಯೊಂದು ಆಡಿರ್ತಕ್ಕಂಥ ಪ್ರತಿಯೊಂದು ಇನ್ನಿಂಗ್ಸ್ ನಲ್ಲಿ ಒಂದು ಅತ್ಯುತ್ತಮ ಆಟವನ್ನ ದಾಖಲಿಸ್ತಾ ಇರುವಂತಹ ಯುವ ಕ್ರಿಕೆಟಿಗ ಸುವಾಸಾಚಾರ್ಯ ಸ್ಟ್ರೈಕರ್ ಎಣ್ಣಲ್ಲಿ. ಈ ನಡುವೆ ಈಗ ಮತ್ತೆ ಕವರ್ಸ್ ಮೇಲ್ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ. ಚೇತನ್ ಪೂಜಾರಿ ಈಗ ಚೆಂಡನ್ನು ಅಡ್ಡಾಯಿಸಿದ್ರು. ತಂಡದ ಮೊತ್ತ 18 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ನಡುವೆ ಈಗ ಮತ್ತೆ ಓಟವನ್ನು ದಾಖಲಿಸುವ ಬರದಲ್ಲಿ ಈಗ ಕಾಟ್ ಬಿಯಾಂಡ್ ರೂಪದಲ್ಲಿ ಹರ್ಷಾದ್ ಶೆಟ್ಟಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಮತ್ತೊಂದು ಬ್ರೇಕ್ ಥ್ರೂ ಅನ್ನು ಈಗ ಕಿಶನ್ ತಂದುಕೊಡ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ ರಕ್ಷಿತ್ ಶೆಟ್ಟಿ ವಾಪಸ್ ಸಾಧ್ಯ ಬಳಿಕ ಹರ್ಷನ್ ಆಟ ಬರ್ತಾ ಇಲ್ಲ. ಈಗ ಹೊಸ ದಾಂಡಿಗ ರಂಜಿತ್ ಶೆಟ್ಟಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ರಂಜು ಗೆಲ್ಸ್ ಅಂತ ಚೆಂಡುಗ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಮತ್ತೆ ಕ್ಷೇತ್ರ ರಕ್ಷಣೆ ಪಡ್ಕೊಂಡ್ರು. ಡಿಪೆಸ್ಟ್ ಕವರ್ಸ್ ಮೇಲ್ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ. ಅಂತಿಮ ಹಂತದ ಜಯಕ್ಕಾಗಿ 25 ಚೆಂಡುಗಳ ಮುಂದೆ 24ರ ಅವಶ್ಯಕತೆ. 19ಕ್ಕೆ 2 ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇರುವಂತಹ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ. ಈ ನಡುವೆ ಈಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸುವಾಸ್ ಆಚಾರ್ಯ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. 4 ಓಟಗಳ ಸೇರ್ಪಡೆ. ಇಲ್ಲಿ 4 ಓವರ್ಗಳ ಮುಕ್ತಾಯದ ಬಳಿಕ 23 ಓಟವನ್ನು ದಾಖಲಿಸಿರುವಂತಹ ಜನನಿ ಕಟ್ಟೆ ಫ್ರೆಂಡ್ಸ್ 2 ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಂತಿಮ ಹಂತದ ಜಯಕ್ಕಾಗಿ 24 ಚೆಂಡು 20ರ ಅವಶ್ಯಕತೆಯನ್ನು ಕಂಡುಕೊಳ್ಬೇಕಾಗಿದೆ. ಇಲ್ಲಿ 2ನೇ ಸೆಷನ್ ಆರಂಭಿಕ ಹಂತವನ್ನ ಕಂಡ್ರೆ ಈಗ ಮತ್ತೆ ವೀಕ್ಷಕರಲ್ಲಿ ಬದಲಾವಣೆ. ಮುಂದಿನ ಹಂತಕ್ಕಾಗಿ ವಿಶ್ವನಾಥ್ ಗಂಗೊಳ್ಳಿ. ಧನ್ಯವಾದಗಳು ಪ್ರವೀಣಾಚಾರ್. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟೊಂದು ಆರಂಭಿಕ ಹಂತದಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸಿರುವಂತಹ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಇಲ್ಲಿ ಜಯಕ್ಕಾಗಿ 24ಕ್ಕೆ 20ರ ಅವಶ್ಯಕತೆ. ಚೇತನ್ ಪಾಂಡೇಶ್ವರ 5ನೇ ಓವರ್ಗಾಗಿ
5 ಮೊದಲ ಚೆಂಡು ರಂಜು ಹೊಡೆತ ಕವರ್ ಪಾಯಿಂಟ್ ಅಲ್ಲಿ ಅಜಿತ್ ಪಾಂಡೇಶ್ವರ ಶತರಕ್ಷಣೆ ಮಾಡಿದ್ರು. ಕೇವಲ 1 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಆರಂಭಿಕ ಪಂದ್ಯದಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ಪಾಂಡೇಶ್ವರ ಫ್ರೆಂಡ್ಸಿನ ತಂಡ ಈ ಮಹತ್ವದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮತ್ತೆ ಹಿನ್ನಡೆಯನ್ನು ದಾಖಲಿಸ್ತಾ ಇದೆ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು ಸುಹಾಸ್ ಆಚಾರ್. 1 ಓಟವನ್ನು ಪೂರೈಸಿಕೊಂಡ್ರು. ಇದೇ ಕ್ರೀಡಾ ಋತುವಿನ ಬೆಂಗಳೂರು ಎಡ್ವಿನ್ ಮತ್ತು ಎಲ್ವಿನ್ ಮೆಮೋರಿಯಲ್ ಟ್ರೋಫಿಯ ಮ್ಯಾನ್ ಆಫ್ ದ ಸೀರೀಸ್ ರೂಪದಲ್ಲಿ ಬೈಕ್ ಅನ್ನು ಪಡ್ಕೊಂಡಿರುವಂತಹ ಆಟಗಾರ 2 ಮಂದಿ ಆಟಗಾರರು ಸೇರಿಕೊಂಡೇ ಆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಆ ಟೂರ್ನಮೆಂಟ್ ಅಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ಸುಹಾಸ್ ಆಚಾರ್ ಸಡನ್ಲಿ ಆಗಿಯೇ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲೇ ಬೆಳವಣಿಗೆಯನ್ನು ಕಾಣ್ತಾ ಇರುವಂತಹ ಕಟ್ಟೆ ಫ್ರೆಂಡ್ಸ್ ಕಾಳಾವರದ ಆಟಗಾರ. ಮತ್ತೆ ಚೇತು ಬಹಳ ಉತ್ತಮ ರೀತಿಯ ಲೆಗ್ ಗ್ಲಾನ್ಸ್ ಹೊಡೆತ. ಮಿಡ್ ಆನ್ ಅಲ್ಲಿ ಗೌತಮ್ ಶತರಕ್ಷಣೆ ಮಾಡಿದ್ದಾರೆ. ಪಾಂಡೇಶ್ವರ ಫ್ರೆಂಡ್ಸಿನ ಭರವಸೆ ಆಟಗಾರ. ಬಹಳಷ್ಟು ಸಮಯಗಳ ಬಳಿಕ ಗೌತಮ್ ಕೂಡ ಇಲ್ಲಿ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಆಟಗಾರರಿಗೂ ಕೂಡ ಸತತವಾಗಿ ಅವಕಾಶಗಳು ಸಿಗ್ತಾ ಇದೆ. ಈ IPL ಅನ್ನುವಂತ ಪಂದ್ಯಾಕೂಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರಂಭವನ್ನು ಕಂಡ ಬಳಿಕ ಅದು ಟೆನ್ನಿಸ್ ಬಾಲ್ ಕ್ರಿಕೆಟ್ಗೆ ಬಹಳಷ್ಟೊಂದು ಹೆಚ್ಚಿನ ಅಂಶದ ತಿರುವನ್ನೇ ನೀಡಿದೆ. ತನ್ಮೂಲಕವಾಗಿ ಇಲ್ಲಿ ಸುಹಾಸ್ ಆಚಾರ್ ರನ್ ಔಟ್ ಆಗ್ತಾ ಇದ್ದಾರೆ. ಕಟ್ಟೆ ಫ್ರೆಂಡ್ಸ್ ಕಾಳಾವರ ಜನನೀಯ ತಂಡ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಆ ಬಳಿಕ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಇವಾಗ ಸಾಗುವಂತ ಎಲ್ಲ ಪಂದ್ಯಾಕೂಟಗಳು ಪ್ರೀಮಿಯರ್ ಲೀಗಿನ ಪಂದ್ಯಾಕೂಟಗಳಾಗಿಯೇ ಸಾಗ್ತಾ ಇವೆ. ಕೆಲವೊಂದು ರೀತಿಯ ಬದಲಾವಣೆ ಮಾಡುವಂತ ಒಂದು ಚಿಂತನೆಗಳನ್ನ ಪಂದ್ಯಾಕೂಟವನ್ನು ಆಯೋಜಿಸುವಂತ ಆಯೋಜಕರು ಮಾಡ್ತಾ ಇದ್ದಾರೆ. ಅದೇ ರೀತಿಯ ಒಂದು ಪದ್ಧತಿಗೆ ಒಳಗಾಗ್ತಾ ಇರುವಂತ ಈ 3ನೇ ಆವೃತ್ತಿಯ ಐಡಿಯಲ್ ಟ್ರೋಫಿ ಅನಿಲ್ ಕಾರ್ಯವರ ಮುಂದಾಳತ್ವದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಲೆಜೆಂಡ್ ಐಕಾನಿಕ್ 48 ಸ್ಪೆಷಲಿಸ್ಟ್ ಆಟಗಾರ ಅವರ ಮುಂದಾಳತ್ವದಲ್ಲಿ ಈ ಪಂದ್ಯಾಕೂಟ ಸಾಗ್ತಾ ಇದೆ ಕುಂದಾಪುರ ಗಾಂಧಿ ಮೈದಾನದಲ್ಲಿ. ಬಹಳ ಉತ್ತಮ ರೀತಿಯ ಒಂದು ಎಸೆತ. ಅಂತಿಮ ಹಂತ ರಕ್ಷಣಾತ್ಮಕ ಆಟವನ್ನು ಕೇಶವಾಡಿದ್ರು. ಅತ್ಯುತ್ತಮ ರೀತಿಯ ಯುವ ಆಟಗಾರನ್ನು ಹೊಂದಿರುವಂತ 2 ತಂಡಗಳು ಹೋರಾಟವನ್ನು ಮಾಡ್ತಾ ಇದೆ. ಒಂದು ಹಂತದಲ್ಲಿ ಪಾಂಡೇಶ್ವರ ಫ್ರೆಂಡ್ಸಿನ ತಂಡ ಹೋರಾಟದಿಂದ ಬಹಳಷ್ಟೊಂದು ಹಿಂದೆ ಸರಿತಾ ಇರುವಂತ ಒಂದು ತಂಡ ಕೂಡ. ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ತನ್ಮೂಲಕವಾಗಿ ಮತ್ತೆ ಒಂದು ಓಟಗಳ ಸೇರ್ಪಡೆ. 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 29 ಓಟಗಳು. ಇನ್ನೂ ಕೂಡ ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರಕ್ಕೆ. ಹಲೋ, ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಯುವ ಕ್ರಿಕೆಟಿಗ ಅಕ್ಷಯ್ ಆಚಾರ್ ಅವರನ್ನು ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಲೋ ಅಂಪೈರ್ಸ್, ಆದಷ್ಟು ಬೇಗ ಶೀಘ್ರ, ಹ್ಯಾಂಗೂ ಬಿಸಿಲಿಲ್ಲ, ಆದಷ್ಟು ಬೇಗ ಚುರುಕು ಮಾಡಿ. ಬಹಳ ಉತ್ತಮ ರೀತಿಯ ಒಂದು ಎಸೆತ. ಅಜಿತ್ ಪಾಂಡೇಶ್ವರ 6ನೇ ಓವರ್ನ ಎಸೆತಗಾರಿಕೆಯಲ್ಲಿ ಮೊದಲ ಚೆಂಡಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಇವಾಗ 30 ಓಟಗಳು. ಜಯಕ್ಕಾಗಿ 13ರ ಅವಶ್ಯಕತೆ.
ಬಹಳ ಶುದ್ಧ ರೀತಿಯ ಒಂದು ಅಕ್ರಾಸ್ ಲೈನ್ ಹೊಡೆತ ಕೇಶವ ಶಾರ್ಟ್ ಸ್ಕ್ವೇರ್ ಲೆಗ್ ಅಲ್ಲಿ ಮತ್ತೆ ಓಟವನ್ನು ಪೂರೈಸಿಕೊಂಡ್ರು. ಪ್ರತಿ ಚೆಂಡು ಕೂಡ ಒಂಟಿ ಓಟವನ್ನು ದಾಖಲಿಸಿಕೊಂಡು ಮುಂದೆ ಹೋದ್ರು ಕೂಡ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳವರ ಸುಲಭವಾಗಿ ಪಂದ್ಯವನ್ನು ಜಯಿಸುತ್ತೆ. ಸಿಲಿಮಿಡ್ ಆಫ್ ಅಲ್ಲಿ ಗೌತಮ್ ಶತರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ 32. ತನ್ಮೂಲಕ ನಿಖಿಲ್ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಕೇಶವ್ ವಿಕೆಟ್ ಪತನವನ್ನು ಕಾಣ್ತಾ ಇದೆ. ಹೋದರೆ ಆಘಾತವನ್ನು ಕಾಣ್ತಾ ಇರುವಂತ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಸುಲಭವಾಗಿಯೇ ಜಯವನ್ನು ದಾಖಲಿಸುವಂತ ಒಂದು ಹಂತಕ್ಕೆ ಹೋದ್ರೂ ಕೂಡ ಈ ರೀತಿಯಾಗಿಯೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತ ಒಂದು ತಂಡ. ಇಲ್ಲಿ ಹೊಸ ಆಟಗಾರ ಶರತ ಇದಾದ ಬಳಿಕ ದಿನದ ಮುಂದಿನ ಪಂದ್ಯವನ್ನು ಆಡುತ್ತೆ NFH ಕೋಟ ಮತ್ತು ಗೋಬಿ ಫ್ರೆಂಡ್ಸ್ ಬಳ್ಕೂರು. ರೆಡಿ ಇರಬೇಕನ್ನುವಂತ ಸೂಚನೆ ನೀಡ್ತಾ ಇದ್ದಾವೆ. ಬಹಳ ಉತ್ತಮ ರೀತಿಯ ಒಂದು ಎಸೆತ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆ ಕಾಣ್ತಾ ಇದೆ. ಒತ್ತಡವನ್ನು ಹೇರುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಬೌಲರ್ ರಚಿತಾ ಇಲ್ಲಿ ಡಾಟ್ ಬಾಲ್ ಅನ್ನು ಎಸೆದ್ರು. 6ನೇ ಓವರ್ನ ಕೊನೆಯ ಚೆಂಡು. ತನ್ಮೂಲಕವಾಗಿ ಕಿಶನ್ ಕ್ಷೇತ್ರರಕ್ಷಣೆ ಮಾಡಿದ್ರು ಕೂಡ ನೇರ ಗುರಿ ಗೂಟಕ್ಕೆ ತಗುಲ್ತಾ ಇಲ್ಲ. ಒಂದು ಹಂತದಲ್ಲಿ ಕಿಶನ್ ಕುಶಲ ಗುರಿ ಕಾರಣ ಆಗ್ತಾ ಇಲ್ಲ. ರಕ್ಷಿತ್ ಶೆಟ್ರೆ ಬೇಗ ಬನ್ನಿ. ಆರು ಓವರ್ಗಳ ಮುಕ್ತಾಯದ ಬಳಿಕ 33ಕ್ಕೆ 4 ಅಂತಿಮ ಹಂತದ 12 ಎಸೆತ ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಸಂಜೆಯ ಹೊತ್ತಿನಲ್ಲಿ ಪಂದ್ಯಾಕೂಟವನ್ನು ವೀಕ್ಷಿಸ್ತಾ ಇರುವಂತ ಪ್ರೇಕ್ಷಕರಿಗೆ ಈ ಪ್ರಸ್ತುತ ಪಂದ್ಯ ಒಂದು ಹಂತದ ರೋಮಾಂಚನಕಾರಿ ಅಂಶಗಳನ್ನ ನೀಡುವಂತ ಎಲ್ಲ ತವಕವನ್ನ ಬರೀತಾ ಇದೆ. ಈ ಓವರ್ ಅಲ್ಲಿ ಚೇತನ್ ಪಾಂಡೇಶ್ವರ ಒಂದು ಹಂತದಲ್ಲಿ ಡಾಟ್ ಬಾಲ್ ಗಳನ್ನ ಎಸೆದ್ರೆ, ವಿಕೆಟ್ಸ್ ಗಳನ್ನ ಕಬಳಿಸಿದ್ರೆ ಈ ಪಂದ್ಯ ಮತ್ತಷ್ಟು ತಿರುವನ್ನ ಕಾಣುತ್ತೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಒಳ ತಿರುವನ್ನ ಕಾಣ್ತಾ ಇದೆ. ತನ್ಮೂಲಕವಾಗಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಹತ್ತಕ್ಕೆ 10 ಮತ್ತೆ ಚೇತನ್. ಮೂರನೆಯ ಚೆಂಡು ಕಟ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಮತ್ತೆ ಒಂದು ಓಟಗಳ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ತಂಡದ ಮೊತ್ತ ಇವಾಗ 34 ಓಟಗಳು. ವಿಷ್ಣು ಭಟ್ರು ಕುಂದಾಪುರದ ಮೈಕಲ್ ಜಾಕ್ಸನ್ ಬಳಿಕ ವಿಷ್ಣು ಭಟ್ರು ಇವಾಗ ಸೈಕಲ್ ಜಾಕ್ಸನ್. ಬಹಳ ಶುದ್ಧ ರೀತಿಯ ಪೋಲ್ ಶಾಟ್ ಹೊಡೆತ ತನ್ಮೂಲಕ ಮಿಡ್ ವಿಕೆಟ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. 4 ಓಟಗಳು. ಒಂದು ಹಂತದಲ್ಲಿ ರಂಚು ದಾಖಲಿಸಿರುವಂತ ಬೌಂಡರಿ
ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರದ ಫಲಿತಾಂಶದ ಮೇಲೆ ಮತ್ತಷ್ಟು ಯಶಸ್ಸನ್ನ ತುಂಬುತ್ತಾ ಇದೆ. ಐದನೆಯ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಎಸೆತ ಕೂಡ. ರಕ್ಷಣಾತ್ಮಕ ಆಟವನ್ನು ರಂಜು ಆಡ್ತಾ ಇದ್ದಾರೆ. ಮತ್ತೊಂದು ಓಟಗಳ ಸೇರ್ಪಡೆ ಜಯಕ್ಕಾಗಿ ಕೇವಲ 4 ಓಟದ ಅವಶ್ಯಕತೆ. ಅಂತಿಮ 7 ಚೆಂಡುಗಳಲ್ಲಿ 7ಕ್ಕೆ 4 43ರ ಒಂದು ಟಾರ್ಗೆಟ್ ಅನ್ನು ಎದುರಾಳಿಗೆ ನೀಡಿದ್ರು ಕೂಡ ಪಾಂಡೇಶ್ವರ ಫ್ರೆಂಡ್ಸಿನ ತಂಡ ಇಲ್ಲಿ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡಿತ್ತು. ಕ್ರಿಕೆಟ್ ಅದೃಷ್ಟ ಮತ್ತು ನತದೃಷ್ಟದ ಆಟ. ಸಮಯ ಸಂದರ್ಭವನ್ನು ಗಮನಿಸಿಕೊಂಡ ಕ್ರಿಕೆಟಿನ ಫಲಿತಾಂಶ ಅನ್ನುವಂಥದ್ದು ಏರುಪೇರಾಗುವಂತ ಎಲ್ಲ ಸಾಧ್ಯತೆಗಳಿರುತ್ತೆ. ಆ ನಿಟ್ಟಲ್ಲಿ ಈ ಪ್ರಸ್ತುತ ಪಂದ್ಯ ಕೂಡ ಒಂದು ರೀತಿಯ ರನ್ಔಟ್ ಅವಕಾಶ ಇದ್ರೂ ಕೂಡ ಅದನ್ನ ಕೈ ಚೆಲ್ತಾ ಇರುವಂತ ತಂಡ. ಆ ನಿಟ್ಟಲ್ಲಿ ಇವಾಗ 7ನೆಯ ಓವರ್ ಕೂಡ ಮುಕ್ತಾಯ. 40ಕ್ಕೆ 4. ಬಟ್ರೆ ಎಲ್ಲೋ ಇರಿ. ಕೋಟ ಮತ್ತು ಬಳ್ಕೂರ್ ಬನ್ನಿ, ರೆಡಿಯಾಗಿರಿ. ಹಲೋ, ಸಮಯದ ಅಭಾವ ಇದೆ, ಆದ್ದರಿಂದ 2 ತಂಡದವರು ಆದಷ್ಟು ಶೀಘ್ರ. ಅಜಯ್ ಅಂತಿಮ ಓವರ್ಗಾಗಿ 6ಕ್ಕೆ 3. ಒಂದು ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ ಇವಾಗ 41. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ 2 ತಂಡಗಳು ರೆಡಿ ಇರಿ. NFH ಕೋಟ 1 ಟಾಸ್ ನಿಮ್ಮ ನಿರ್ಧಾರ. ಬೌಲ್ ಫಾಸ್ಟ್. ಓಟಗಳು ಮತ್ತೆ ಬರ್ತಾ ಇಲ್ಲ. 4ಕ್ಕೆ 2. ಬಳಗೂರು ಫ್ರೆಂಡ್ಸ್ ತಂಡದ ಆಟಗಾರರು ಆದಷ್ಟು ಬೇಗನೆ ವೇದಿಕೆ ಎತ್ತ ಬರಬೇಕು. ತಾವು ದಾಂಡಿಗದ್ದನ್ನ ಆದಷ್ಟು ಬೇಗನೆ ನಡೆಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸಮಯದ ಅಭಾವದಿಂದ ನಮ್ಮೊಂದಿಗೆ ಸಹಕರಿಸಬೇಕು. ತನ್ಮೂಲಕ ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರ ಈ ಪಂದ್ಯವನ್ನು ಜಯಿಸ್ತಾ ಇದೆ. ಆ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಅಲ್ಲಿ ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಚಿನ್. ಕೋಟ ತಂಡದ ಎಲ್ಲ ಆಟಗಾರರು ಆದಷ್ಟು ಬೇಗನೆ ಆಡಿರುವಂತಹ ಆಟಗಾರ ರಂಜಿತ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಪಡ್ಕೊಳ್ಬೇಕು. ಜನನಿ ಕಟ್ಟೆ ಫ್ರೆಂಡ್ಸ್ ಕಾಳಾವರದ ಆಟಗಾರ ರಂಜು ವೇದಿಕೆಯಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ. ವಿಷ್ಣು ವೀರಾಂಜನೇಯ ಫ್ರೆಂಡ್ಸ್ NFH ಕೋಟ. NFH ಕೋಟದ ತಂಡದ ಆಟಗಾರರು ಆದಷ್ಟು ಬೇಗನೆ ಕ್ಷೇತ್ರ ರಕ್ಷಣೆ ಸೇರಬೇಕು. ಅದೇ ರೀತಿ ಬಳಗೂರು ಫ್ರೆಂಡ್ಸ್ ತಂಡದ ಆಟಗಾರರು ಆದಷ್ಟು ಬೇಗನೆ ದಾಂಡಿಗದ್ದಲ್ಲ ಪಾಲ್ಗೊಳ್ಬೇಕು. ಜಯಂತ್ ಬಳಗೂರು ಆದಷ್ಟು ಬೇಗನೆ ತಂಡ ಸಮಯದ ಅಭಾವ ಇರೋದು ನಮ್ಮೊಂದಿಗೆ ಸಹಕರಿಸಬೇಕು. ಇನ್ನು 2 ಪಂದ್ಯಾಟ ಆಗಬೇಕಾಗಿದೆ, ಹಾಗಾಗಿ ನಮ್ಮೊಂದಿಗೆ ಸಹಕರಿಸಬೇಕು. ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ವಿಷ್ಣು ವೀರಾಂಜನೇಯ ಫ್ರೆಂಡ್ಸ್ NFH ಕೋಟ ಅವರನ್ನು ಎದುರಿಸುತ್ತೆ ಗುಬ್ಬಿ ಫ್ರೆಂಡ್ಸ್